ಹಲೋ ಫ್ರೆಂಡ್ಸ್, ಎಲ್ಲ ನಮಸ್ಕಾರಗಳು. ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತೀನಿ ರೀ. ಇವತ್ತು ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿ ಶಾಲೆಯಲ್ಲಿ ಹೀಗೆ ಮಾತಾಡಬೇಕು ಅಂತ ಹೇಳುವಂತ ಹೇಳಿದ್ದೀರಿ. ಅದಕ್ಕೆ ಇವತ್ತು ವಿಡಿಯೋದಲ್ಲಿ ಮಾಡಿ ಹೇಳ್ತಾ ಇದ್ದೀನಿ ನೋಡಿರಿ. ವಿಡಿಯೋ ನೋಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪೂರ್ತಿಯಾಗಿ ವಿಡಿಯೋ ಎಲ್ಲ ನೋಡಿರಿ ಮತ್ತು ಈ ವಿಡಿಯೋ ಹೆಂಗೆ ಅನ್ಸಂತ ಕಮೆಂಟ್ ಮಾಡಿ ಹೇಳ್ರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿರಿ. ಕನ್ನಡ ಆ್ಯಂಡ್ ಮರಾಠಿ. ಮೊದಲನೇದಾಗಿರಿ, ಅವನು ಅಭ್ಯಾಸ ಮಾಡ್ತಾ ಇದ್ದ. ಕನ್ನಡದ ನಾವು ಅಂತಿರ್ತೀವಿ ನೋಡ್ರಿ, ಅವನು ಅಭ್ಯಾಸ ಮಾಡ್ತಾ ಇದ್ದ ಅಂತ. ಅದಕ್ಕೆ ಮರಾಠಿಯಲ್ಲಿ ಅಂತಾರೆ ತೋ ಅಭ್ಯಾಸ ಕರತ್ ಹೋತ. ತೋ ಅಭ್ಯಾಸ ಕರತ್ ಹೋತ. ಆಮೇಲೆ ನೆಕ್ಸ್ಟ್ ರೀ, ಅವಳು ಅಭ್ಯಾಸ ಮಾಡ್ತಾ ಇದ್ದಳು. ಈಗ ಅವನು ಅಂದ್ರೆ ಹುಡುಗ್ರಿ, ಅವಳು ಅಂದ್ರೆ ಹುಡುಗಿ. ಹುಡುಗಿ ಏನು ಬೇಕು ಮರಾಠಿಯಾಗಿ ನೋಡ್ಬೇಕ್ರಿ. ಅವಳು ಅಭ್ಯಾಸ ಮಾಡ್ತಾ ಇದ್ದಳು. ಅದನ್ನು ಮರಾಠಿ ಏನು ಬೇಕ್ರಿ, ತಿ ಅಂತಾರೆ. ಅವಳು ಅನ್ನೋದಕ್ಕೆ ತಿ ಅಭ್ಯಾಸ ಕರತ್ ಹೋತಿ. ತಿ ಅಭ್ಯಾಸ ಕರತ್ ಹೋತಿ ಅಂದ್ರೆ ಅವಳು ಅಭ್ಯಾಸ ಮಾಡ್ತಾ ಇದ್ದಳು. ಆಮೇಲೆ ನೆಕ್ಸ್ಟ್ ರೀ, ನನ್ನ ಅಮ್ಮ ಅಡುಗೆ ಮಾಡ್ತಾ ಇದ್ದಳು. ನನ್ನಮ್ಮ ಅಡುಗೆ ಮಾಡ್ತಾ ಇದ್ದಳು ಅಂತ ಕನ್ನಡದ ನಾವು ಅಂತಿರ್ತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕು ರೀ, माझी आई जेवण बनवत होती. माझी आई जेवण बनवत होती. ಅದನ್ನೇ ಮರಾಠಿಯಾಗ ಹಂಗೆ ಹೇಳ್ಬೇಕು ರೀ. ಆಮೇಲೆ ನೆಕ್ಸ್ಟ್ ರೀ, ನಾನು ಪಾಠ ಕಲಿತಾ ಇದ್ದೆ. ಅಂದರೆ ನಾನು ಪಾಠ ಕಲಿತಾ ಇದ್ದೆ ಅಂತ ಕನ್ನಡದ ನಾವು ಅಂತಿರ್ತೀವಿ ನೋಡ್ರಿ. ನಾನು ಅಭ್ಯಾಸ ಮಾಡ್ತಾ ಇದ್ನಿ, ನಾನು ಪಾಠ ಕಲಿತಾ ಇದ್ನಿ ಅಂತ. ಅದನ್ನೇ ಮರಾಠಿ ಹೇಳ್ಬೇಕು ರೀ, ಮೀ ದಡ. ಪಾಠಕ್ಕೆ ಏನಂತಾರೆ ಮರಾಠಿಯಾಗ, ದಡ ಅಂತಾರೆ. ಮೀ ದಡ ಶಿಕತ್ ಹೋತು. ಮೀ ದಡ ಶಿಕತ್ ಹೋತು. ಆಮೇಲೆ ನೆಕ್ಸ್ಟ್ ರೀ, ಮೋಹನ್ ಮನೆಗೆ ಹೋಗ್ತಾ ಇದ್ದಾನೆ. ಮೋಹನ್ ಮನೆಗೆ ಹೋಗ್ತಾ ಇದ್ದಾನೆ. ಮೋಹನನು ಮನೆಗೆ ಹೋಗ್ತಾ ಇದ್ದಾನೆ ಅಂತ ಕನ್ನಡದಾಗ ಅಂತಿರ್ತೀವಿ ನೋಡ್ರಿ ನಾವು. ಅದನ್ನು ಮರಾಠಿ ಹೇಳ್ಬೇಕು ರೀ, ಮೋಹನ್ ಗರಿ. ಕನ್ನಡದಾಗ ನಾವು ಮೋಹನ್ ಮನೆಗೆ ಹೋಗ್ತಾ ಇದ್ದಾನೆ ಅಂತ ನೋಡ್ರಿ. ಅದು ಮರಾಠಿಯಾಗ ಏನು ಬೇಕು ರೀ, ಮೋಹನ್ ಗರಿ ಜಾತ್ आहे. ಮೋಹನ್ ಗರಿ ಜಾತ್ आहे. ಆಮೇಲೆ ನೆಕ್ಸ್ಟ್ ರೀ, ಅವನು ಶಾಲೆಗೆ ಹೋಗ್ತಾ ಇದ್ದಾನೆ. ಅವನು ಶಾಲೆಗೆ ಹೋಗ್ತಾ ಇದ್ದಾನೆ ಅಂದರೆ ಅವನು ಶಾಲೆಗೆ ಹೋಗ್ತಾ ಇದ್ದಾನೆ ಅನ್ನೋದಕ್ಕೆ ಮರಾಠಿಯಾಗ ಏನು ಬೇಕು ರೀ, ತೋ ಶಾळेत जात आहे. ತೋ ಶಾळेत जात आहे. ಆಮೇಲೆ ನೆಕ್ಸ್ಟ್ ರೀ, ನಾನು ಪುಸ್ತಕ ಓದುತ್ತಿದ್ದೇನೆ. ಕನ್ನಡದ ನಾವು ಅಂತಿರ್ತೀವಿ ನೋಡ್ರಿ, ನಾನು ಪುಸ್ತಕ ಓದುತ್ತಿದ್ದೇನೆ. ಅದನ್ನು ಮರಾಠಿ ಹೇಳ್ಬೇಕು ರೀ, मी पुस्तक वाचत आहे. मी पुस्तक वाचत आहे. ಆಮೇಲೆ ನೆಕ್ಸ್ಟ್ ರೀ, ನೀನು ಪತ್ರ ಬರಿತಾ ಇದ್ದೀಯಾ. ನಾವು ಹುಡುಗರು ಕೇಳ್ತಿರ್ತಾರೆ ನೋಡ್ರಿ, ನೀನು ಪತ್ರ ಬರಿತಾ ಇದ್ದೀಯಾ ಅಂತ. ಅದನ್ನು ಮರಾಠಿ ಹೇಳ್ಬೇಕು ರೀ, तू पत्र लिहित आहेस. ಅದನ್ನು ಹೆಂಗೆ ಕೇಳ್ಬೇಕು ರೀ, तू पत्र लिहित आहेस का ಅಂದ್ರೆ ಬರ್ತಾ ಇದ್ದೀಯೇನು ಅಂತ ಕೇಳ್ಬೇಕು ರೀ. ಆಮೇಲೆ ನೆಕ್ಸ್ಟ್ ರೀ, ನಾವು ಹಾಕಿ ಆಡ್ತಾ ಇದ್ದೆವು. ನಾವು ಹಾಕಿ ಆಡ್ತಾ ಇದ್ದೆವು ಅಂತ ಕನ್ನಡದ ನಾವು ಹೇಳ್ತಿರ್ತೇವೆ ನೋಡ್ರಿ. ನಾವು ಹಾಕಿ ಆಡ್ತಾ ಇದ್ದೆವು ಅಂತ. ಅದನ್ನು ಮರಾಠಿ ಹೇಳ್ಬೇಕು ರೀ, आम्ही ಹಾಕಿ खेळत होतो. आम्ही ಹಾಕಿ खेळत होतो. ಆಮೇಲೆ ನೆಕ್ಸ್ಟ್ ರೀ, ಅವಳು ಒಂದು ಪುಸ್ತಕ ಓದ್ತಾ ಇದ್ದಳು. ಅವಳು ಒಂದು ಪುಸ್ತಕ ಓದ್ತಾ ಇದ್ದಳು ಅಂತ ಕನ್ನಡದಾಗ ಹೇಳ್ತೀನಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕು ರೀ, ती एक पुस्तक वाचत होती. ती एक पुस्तक वाचत होती. ಮತ್ತೊಬ್ರು ಏನು ಕಮೆಂಟ್ ಮಾಡಿ ಏನು ಹೇಳಿದ್ರು ಅಂದ್ರೆ ರೀ, ನೀವು ಕನ್ನಡದಾಗ ಹೇಳಿದ್ದು ಮರಾಠಿಯಾಗ ಹೇಳ್ತೀರಿ ಮತ್ತು ಆಮೇಲೆ ಮತ್ತು ಕನ್ನಡದಾಗ ಮತ್ತೊಂದು ಸಲ ಹೇಳ್ರಿ ಅಂತ ಹೇಳ್ತಾ ಇದ್ರಿ. ಅವಳು ಒಂದು ಪುಸ್ತಕ ಓದ್ತಾ ಇದ್ದಳು ಅಂತ ಕನ್ನಡ ನಾವು ಅಂತೀವಿ ಅಂದ್ರೆ ರೀ, ಅದಕ್ಕೆ ಮರಾಠಿಯಾಗ ಅಂತಾರೆ ती एक पुस्तक वाचत होती. ती एक पुस्तक वाचत होती ಅಂದ್ರೆ ರೀ, ಅವಳು ಒಂದು ಪುಸ್ತಕ ಓದ್ತಾ ಇದ್ದಳು. ಹಂಗಾಗ್ತದೆ ರೀ. ಇವತ್ತು ವಿಡಿಯೋದಲ್ಲಿ ಇಷ್ಟ ರೀ. ಈ ವಿಡಿಯೋ ಹೆಂಗೆ ಅನ್ಸಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೊಬ್ಬರು ಕಮೆಂಟ್ ಮಾಡಿ ಏನಂತ ಹೇಳಿದ್ದಾರೆ ಅಂದ್ರೆ ರೀ, ಕನ್ನಡದಲ್ಲಿ ಮತ್ತು ಮರಾಠಿಯಲ್ಲಿ ಹುಡುಗರ ಜೊತೆ ಹುಡುಗಿಯರ ಜೊತೆ ಹೇಗೆ ಮಾತಾಡಬೇಕು ಮತ್ತು ರೆಸ್ಪೆಕ್ಟದಿಂದ ಅಂಕಲ್ ಆಂಟಿ ಜೊತೆ ಹೇಗೆ ಮಾತಾಡ್ಬೇಕಂತ ಕೇಳಿದ್ದೀರಿ. ಅಂದ್ರೆ ವ್ಯತ್ಯಾಸಗಳು ಹೆಂಗೆ ಯಾವ ರೀತಿಯಾಗಿ ಮಾತಾಡ್ಬೇಕು ನಾವು ಅಂತ ಕೇಳಿದ್ದೀರಿ. ಅದನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ರೀ. ಅಲ್ಲಿವರೆಗೆ ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.